ವಾಕ್ಯವನೆಲ್ಲ ಮೋದಂ ಕನ್ನಡದಿ ಬೋಧಿಸುವ ಜನರ ಭೇದ ಮತಿ ಕೆಡಿಸಿರುವ ಸಾಧನೆ ಗುಂಡಿಗೆ ಮಣಿಯುವೆನೋ ಸಾಧನಿಜ ಗುಂಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜದೋನ್ಮಾನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಶುದ್ಧರನ್ನಾಗಿ ಕೈದ ಶ್ರೀ ಬೆಳೆಸಿದ ಸಿದ್ಧರೂಢರಿಗೆ ನತನಕ್ಕೆ ಸಿದ್ಧರೂಢರಿಗೆ ನತನಕ್ಕೆ ಬಲವೇದಾಂತಕ್ಕೆ ಸರಿ ಬಾಳ ಬಾಳ ಕೂಗುತ್ತಲೆ ಪಡೆ ಶಾಂತವೆಂಬುವ ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತ ಶಾಸ್ತ್ರ चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततम् तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿ 10ನೇ ಸೂತ್ರ 11ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿ ನಿನ್ನೆಯ 10ನೇ ಸೂತ್ರದ 6ನೆಯ ನುಡಿ ಇವತ್ತಿನ ವಿಷಯವಾಗಿದ್ದು, ಈ ಒಂದು ಯಾವ ಆರೂಢನೆನಿಸುವನು ಆರಬ್ಧ ಲೀಲಾನುಸಾರದಿಂದ ಅವನು ಮಾಡುವಂಥ ಎಲ್ಲ ಕರ್ಮಗಳು ಆತನಿಗೆ
ಸುವಿಚಾರದಿಂದ ನೋಡಲು ಅದು ಸಿದ್ಧ ಅಂತ 5ನೇ ನುಡಿ ತಾತ್ಪರ್ಯವನ್ನು ಹೇಳಿದರು. ಈಗ 6ನೇ ನುಡಿಯಲ್ಲಿ ಅಂಥ ಆರುಢನು ತನ್ನ ಲೀಲಾಜಾಲವಾಗಿ ನಿನ್ನೆ ದಿನ ಹೇಳಿದಂತೆ ಬಾಲಕ, ಉನ್ಮತ್ತ, ಪಿಶಾಚ ಅಂತ ಲಕ್ಷಣಗಳನ್ನು ಹೇಳಿದರು. ಅಂದಾಗ ಆತನ ದೇಹದ ಯೋಗಕ್ಷೇಮವಾದರೂ ಕೂಡ ನೋಡಿಕೊಳ್ಳಲಿಕ್ಕೆ ಸ್ವಲ್ಪ ದೇಹದ ಕಡೆ ಆದರೂ ಕೂಡ ಲಕ್ಷ್ಯ ಕೊಡಬೇಕಲ್ಲ. ಬೇರೆ ಯಾವ ಕರ್ಮದ ಕಡೆ ಲಕ್ಷ್ಯ ಇಲ್ಲ, ಬೇಕೋ ಬೇಡ ಅನ್ನುವುದೇನೂ ಇಲ್ಲ. ಆದರೆ ದೇಹ ಅಂತೂ ಪ್ರಾರಬ್ಧ ಮುಗಿಯುವವರೆಗಂತೂ ಇರುವುದಲ್ಲ. ಹಾಗಾಗಿ ಆ ದೇಹದ ಕಡೆ ಸ್ವಲ್ಪ ಲಕ್ಷ್ಯವನ್ನು ಕೊಡದೆ ಇರಲಿಕ್ಕೆ ಬರ್ತದೇನು ಅಂದರೆ ಅವ್ರು ಹೇಳ್ತಾರೆ, ಲಕ್ಷ್ಯ ಕೊಡದೆ ಅವರು ಸಹಜವಾದ ಯಥಾರ್ಥವಾದ ತಮ್ಮ ಸ್ವರೂಪ ಆನಂದದಲ್ಲಿ ಇರಲಿಕ್ಕೆ ಬರ್ತದೆ. ಆ ಥರ ಇದ್ದವರೇ ಆರೂಢ ಎನಿಸಿಕೊಳ್ಳುವರು ಅಂತ ಹೇಳ್ತಾರೆ. ಹೇಗೆಂದರೆ, ಮಧಿರ ಮದಾಂಧನು ಹುಟ್ಟದ ಆರಯ್ಯದವೋಲ್ ಸುದತಿ ದೇಹ ಸ್ಥಿತಿ ಗತಿಯದು ಒದವಿದ ಆರಬ್ಧವಶನಾಗಿ ತಾನು ಎಣಿಸದೆ ನಿಂದನು ಆರೂಢನು ಎನಿಸುವನು. ಮಧಿರ ಮದಾಂಧನು ಅಂದರು. ಮಧಿರ ಅಂದರೆ ಸೆರೆ, ಮದ ಅಂದರೆ ಸೆರೆಯನ್ನು ಕುಡಿದಾಗ ತನ್ನ ದೇಹದ ಮೇಲೆ ತಾನೇ ಮರ್ತಾನೆ, ತನ್ನ ದೇಹವನ್ನೇ ತಾನು ಮರೆತಿರ್ತಾನ. ಅದರಂತೆ ಮದ್ಯಪಾನದಿಂದ ಮದೋನ್ಮತ್ತನಾದವನು ತನ್ನ ಮೈ ಮೇಲೆ ಹುಟ್ಟದನು ಆರಯ್ಯದೆ. ನಾನು ಯಾವ ಬಟ್ಟೆಯನ್ನು ತೊಟ್ಟಿನಿ, ಏನು ಹುಟ್ಟಿನಿ, ಕಾಲಲ್ಲೇನು ತೊಟ್ಟಿನಿ, ತಲೆ ಮೇಲೇನು ಇಟ್ಟಿನಿ ಅನ್ನೋದು ಯಾವುದು ಲಕ್ಷ್ಯ ಇರಲ್ಲ ಅವರಿಗೆ. ಇರ್ತದೇನು? ಹೇಗೆ ತನ್ನ ತಾನು ಮೈಮೆರೆತು ಇರುತ್ತಾನೆಯೋ ಯಾರು ಮದ್ಯಪಾನ ಮಾಡಿದವನು, ಹೀಗೆ ಹುಟ್ಟ ಬಟ್ಟೆ ಮೈ ಮೇಲೆ ಆದಂತನೂ ಗೊತ್ತಿಲ್ಲ, ಇಲ್ಲಂತನೂ ಗೊತ್ತಿಲ್ಲ. ಮತ್ತೆ ಅದರ ಬಗ್ಗೆ ವಿಚಾರವನ್ನು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನು ವಿಚಾರ ಮಾಡ್ತಾನೇನು? ಯಾವುದು ವಿಚಾರ ಮಾಡದೆ ಹೇಗೆ ಇರುವನು ಹಾಗೆ ಈ ಸೆರೆ ಕುಡಿದವನ ಹಣೆ ಬರನೇ ಇಷ್ಟ ಆಯಿತು, ಮೈ ಮರಿತನ ಅಂದಾಗ ಬ್ರಹ್ಮಾನಂದವೆಂಬ ಮದ್ಯಪಾನವನ್ನು ಮಾಡಿ ಆ ಪಾನದಲ್ಲೇ ತನ್ನ ತಾನು ಮೈ ಮರೆತವನಿಗೆ ಈ ಶರೀರ ನಾನು ನನ್ನದು ಎಂಬುದನ್ನು ಆತ ಮರೆತು ಬಿಟ್ಟನಂತ. ಕುಡ್ದವನು ಮರ್ತಲ್ಲ. ಹಾಗಾಗಿ ಆ ಕುಡಿದ ಸಂದರ್ಭ ಮೈ ಮರೆತಾಗ ಅವನ ದೇಹದ ಯೋಗಕ್ಷೇಮ ಯಾರನ್ನು ಮಾಡಿದ್ರೇನು? ಯಾರು ಮಾಡಲಿಲ್ಲ. ಅದರಂತೆ ಶುಷ್ಕ ಪತ್ರದಂತೆ ಪ್ರಾರಬ್ಧ ಆಧೀನವಾಗಿರುತ್ತೆಂದು ತಿಳಿದು, ಅದು ಹೆಂಗೆ ತಿಳಿದನ ಜ್ಞಾನಿ? ಪ್ರಾರಬ್ಧ ಆಧೀನ, ಶರೀರ ಪ್ರಪಂಚ ಪ್ರಾರಬ್ಧ ಆಧೀನ, ಪಾರಮಾರ್ಥ ಪ್ರಯತ್ನ ಆಧೀನ. ಹಾಗಾಗಿ ಪ್ರಾರಬ್ಧದಲ್ಲಿ ಏನು ಆಗಬೇಕು ಆಗುತ್ತದೆ, ಏನು ಆಗಬಾರದು ಆಗುವುದಿಲ್ಲ ಅಂತ ವಿಚಾರದಲ್ಲಿ ಅದರ ಯೋಗಕ್ಷೇಮವನ್ನು ಲಕ್ಷ್ಯಕ್ಕೆ ತಂದುಕೊಡೋದಿಲ್ಲ, ಲಕ್ಷ್ಯಕ್ಕೆ ಇರಂಗಿಲ್ಲ ಅವರು. ಹೀಗೆ ಆ ದೇಹದ ಮೇಲೆ ಲಕ್ಷ್ಯ ಇಲ್ಲ ಅಂದರೆ ತನ್ನ ಸ್ವರೂಪದಲ್ಲಿ ಲಕ್ಷ್ಯ ಆದಂತ ಅರ್ಥ ಮಾಡಬೇಕು. ಎಲ್ಲಿವರೆಗೂ ಈ ಸ್ಥಿತಿ ಬರೋಂಗಿಲ್ಲ, ಬ್ರಹ್ಮಾನಂದ ಆಗೋದಿಲ್ಲ. ಯಾರೇ ಇರಲಿ, ಮಹಾತ್ಮರು, ಜ್ಞಾನಿಗಳು, ಶರಣರು, ಸಂತರು,
ಎಲ್ಲರಿಗೆ ಏನಾಗಿದೆ, ಯಾಕಂದ್ರೆ ಎರಡು ಕಡೆ ಲಕ್ಷ್ಯ ಇಡಕ್ಕೆ ಬರಂಗಿಲ್ಲ. ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಎರಡು ಒಂದೇ ಜಾಗದಲ್ಲಿ ಇರಲಿಕ್ಕೆ ಬರೋದಿಲ್ಲ. ಈಗ ನೀವೆಲ್ಲ ಕುಂತಿರಲ್ಲ, ನೀವು ಕುಂತ ಜಾಗಕ್ಕೆ ಮತ್ತೆ ಇನ್ನೊಬ್ಬರು ಕೂಡ್ಲಿಕ್ಕೆ ಬರೋದಿಲ್ಲ ಅಂತ. ಮತ್ತೆ ನೀವು ಎದ್ದು ಹೋದ್ಮೇಲೆ ಆ ಜಾಗಕ್ಕೇ ಇನ್ನೊಬ್ರು ಬಂದು ಆರಾಮಾಗಿ ಕೂಡ್ಬೋದು, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಇಬ್ಬರು ಎರಡು ಒಂದೇ ಜಾಗದಲ್ಲಿ ಇರೋಕ್ ಬರೋದಿಲ್ಲ ಅಂತ. ದೇಹಭಾವ ಇತ್ತು ಅಂದ್ರೆ ಬ್ರಹ್ಮಭಾವ ಇರೋಂಗಿಲ್ಲ, ಬ್ರಹ್ಮಭಾವ ಇತ್ತು ಅಂದ್ರೆ ದೇಹಭಾವ ಅಲ್ಲಿರಂಗಿಲ್ಲ ಅಂತ ಅರ್ಥ. ಇದು ಸ್ಪಷ್ಟ ಅನುಭವ, ಸ್ವಾನುಭವ ಇದು. ಹಾಗಾಗಿ ಕೇವಲ ತನ್ನ ನಿಜ ಸ್ಥಿತಿಯಲ್ಲಿ ತಾನು ಸ್ಥಿರವಾಗಿ ಇರುವಂಥವನಿಗೆ ಆರೂಢನೆಂದು ಹೇಳಿಸಿಕೊಳ್ಳುವನು ಅಂತ ಆರೂಢನ ಲಕ್ಷಣವನ್ನ, ಸ್ಥಿತಿಯನ್ನ ಹೇಳ್ತಾರೆ. ಯಾಕಂದ್ರೆ ಇದು ಬಿಡ್ರಿ ಹೋಗ್ಲಿ, ತನ್ನ ದೇಹದ ಬಗ್ಗೆ, ಯೋಗಕ್ಷೇಮದ ಬಗ್ಗೆ, ನಿತ್ಯ ಕರ್ಮಗಳ ಬಗ್ಗೆ ಏನು ಮಾಡೋದಿಲ್ಲ. ಕಾರಣ ಉದಾಹರಣೆ ಹೇಳಿದ್ರಿ, ಮದ್ಯಪಾನ ಮಾಡಿದವನಿಗೆ ಯಾವ ರೀತಿ ಲಕ್ಷ್ಯ ಇಲ್ಲೋ ಅದೇ ರೀತಿ ಬ್ರಹ್ಮಾನಂದವನ್ನ ಪಾನ ಮಾಡಿದಂಥ ಆರೂಢನಿಗೆ ಇವು ಯಾವ ಲಕ್ಷ್ಯ ಇಲ್ಲ ಅಂತ ಹೇಳಿದ್ರಿ. ಇದು ಅನುಭವಕ್ಕೆ ಬಂತು. ಆದರೆ ಕೊನೆ ಅಂತಿಮ ಅನ್ನುವಂಥ ಒಂದು ಕ್ಷಣ ಅದು, ಅಂತಿಮ ಕ್ಷಣ ಅಂದ್ರೆ ಕೊನೆಯ ಕ್ಷಣ ಅದು. ಆ ಕೊನೆಯ ಕ್ಷಣ ಯಾವುದು ಅಂತ ಏನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ನಮ್ಮ ಪ್ರಾಣ ಏನು ಹೋಗ್ತದಲ್ಲ ಅದು ಅಂತಿಮ ಕ್ಷಣ, ಕೊನೆಯ ಕ್ಷಣ. ಅದರ ಮುಂದೆ ಮತ್ತೆ ಒಂದು ಅರ್ಧ ಕ್ಷಣದಿಲ್ಲ, ಒಂದು ಚೂರು ಅನ್ನುವಂಥ ಸಮಯ ಇಲ್ಲೇ ಇಲ್ಲ, ಅಲ್ಲಿಗೆ ಮುಗಿದೋಯ್ತು. ಅಂಥ ಸಮಯದಲ್ಲಿ ಆದರೂ ಕೂಡ ಏನಾದರೂ ಆತನಿಗೆ ಭಾವಗಳು ಬರ್ತಾವೇನು ಇರ್ತಾವೇನು ಅಂತ ವಿಚಾರ ಮಾಡಿದ್ರೆ ಆತನಿಗೆ ಆವಾಗಲೂ ಒಂದು ವಿಧಿ ಇಲ್ಲ. ಇದು ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕನ್ನುವಂಥ ಯಾವ ಕರ್ಮಗಳೇ ಇಲ್ಲ. ಯಾರಿಗೆ ಆರೂಢನಿಗೆ ಬಂದು ಕರ್ಮವಿಲ್ಲ. ಮತ್ತೆ ದೇಹ ತ್ಯಾಗ ಮಾಡುವಾಗಾದ್ರೂ ಕೂಡ ಏನಾದ್ರೂ ಕರ್ಮ ಮಾಡಬೇಕೇನೋ ಅಂತ ವಿಚಾರ ಬಂದ್ರೆ ಮಹಾತ್ಮ ಹೇಳ್ತಾರೆ, ಒಡಲನು ಬಿಡುವ ಎಡೆಯೊಳಗೆ ತದ್ಧರ್ಮದೋಳು ಒಡಗೂಡದೆ ಏನನೂ ನೆನೆಯದೆ ತಡಿಯದೆ ತಾನೇ ತಾನೆನಿಸಿದೊಡೆ ಆತನೇ ಮಡದಿ ತತ್ಕಾಲಿಕ ಚರಮನು ಅಂದ್ರೆ ಆರೂಢನು ಅಂತ ಅರ್ಥ. ಚರಮನು ಅಂದ್ರೆ ಆರೂಢ, ಚರ್ಮ ಅಂದ್ರೆ ತೊಗಲು, ಇಷ್ಟೇ ವ್ಯತ್ಯಾಸ. ಒಡಲನು ಅಂದ್ರೆ ಶರೀರ ಬಿಡುವ ಅಂದ್ರೆ ತ್ಯಜಿಸುವ ಕಾಲಕ್ಕೆ ಆ ಒಂದು ಸಮಯದಳು ಆ ತದ್ಧರ್ಮಗಳಾವಲ್ಲ. ಯಾವುವು? ಶರೀರ ಧರ್ಮಗಳಾವಲ್ಲ. ಶರೀರ ಧರ್ಮ ಅಜ್ಞಾನ ಅವಸ್ಥೆಯಲ್ಲಿ ಏನು ಧರ್ಮಗಳಾವ, ಜ್ಞಾನ ಅವಸ್ಥೆಯಲ್ಲಿ ಆರೂಢನ ಸ್ಥಿತಿಯಲ್ಲಿ ಕೂಡ ಅವು ಧರ್ಮ ಇರ್ತಾವ. ಏನ್ರಿ ಧರ್ಮ ಅಂದ್ರೆ ಬಾಯಲ್ಲಿ ಮಾತಾಡೋದು ಅದರ ಧರ್ಮ, ರುಚಿ ನೋಡೋದು ನಾಲಿಗೆ ಧರ್ಮ, ಶಬ್ದ ಕೇಳೋದು ಕಿವಿಯ ಧರ್ಮ, ರೂಪ ನೋಡುವುದು ಕಣ್ಣಿನ ಧರ್ಮ, ಹೀಗೆ ವಾಸನೆಯನ್ನು ನೋಡುವುದು ನಾಸಿಕದ ಧರ್ಮ. ಈ ಧರ್ಮವು ಕೂಡ ಏನೊಂದು ಆ ಧರ್ಮಗಳನ್ನು ಬದಲಾವಣೆ ಮಾಡಬೇಕು ಅನ್ನುವ ಪ್ರಯತ್ನ ಒಂದನ್ನು ಮಾಡಂಗಿಲ್ಲ ಅವರು. ಯಾಕೆ ಮಾಡಂಗಿಲ್ಲ? ಮೊದಲೇ ಮಾಡ್ಯಾನಂದ್ರೆ ಈಗ ಕೆಲವು ಕಡೆ ಮೊದಲು ಎತ್ತುಗಳಿರ್ತಿದ್ವು. ದೊಡ್ಡ ಮನೆತನದಲ್ಲಿ ದೊಡ್ಡ ಎತ್ತುಗಳಿದ್ದಾಗ ಅವು ಮೊದಲು ಸ್ವಲ್ಪ ತಲೆ ಕಚ್ಚಾಳಿ ತಲೆ ಹಾಕ್ತಾವ. ಯಾರು ಬೇಕವ್ರು ಹೋಗಿ ಕಟ್ಟಂಗಿಲ್ಲ, ಮೇವು ಹಾಕಂಗಿಲ್ಲ, ಯಾರು ಸಮೀಪ ಹೋಗಂಗಿಲ್ಲ.
ಆದರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ವಶ್ಯ ಆಗಿರ್ತದೆ. ಉಳಿದವ್ರಿಗೆ ಸಮೀಪ ಕರ್ಕಂಗಿಲ್ಲ, ಒಬ್ಬ ವ್ಯಕ್ತಿಗೆ ಮಾತ್ರ ಬಂದು ಸಾಕು, ಅವನಿಗೇನು ತಲೆ ಹಾಕೋದಿಲ್ಲ, ಏನೊಂದು ಮಾಡಲಾರದೆ ಅಪಾಯ ಇಲ್ಲದೆ ಆತ ಅದರ ಸಂಘವನ್ನು ಮಾಡಿರ್ತಾನೆ. ಎಲ್ಲರಿಗೆ ಯಾಕಾಗಬಾರದು? ಆಗೋದಿಲ್ಲ. ಅದರಂತೆ ದೇಹ ಧರ್ಮಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡನ ಆರೂಢ. ಧರ್ಮ ತನ್ನ ಸ್ವಾಧೀನ ಮಾಡ್ಯಾನ, ಹಾಗಾಗಿ ಅವು ಏನು ಮಾಡಂಗಿಲ್ಲ ಅಂತ ಆರೂಢನಿಗೆ. ಹಾಗಾಗಿ ತನ್ನ ಪ್ರಾರಬ್ಧ ಅನುಸಾರವಾಗಿ ಲೀಲೆಯಿಂದ ವಿಹಾರವನ್ನು ಮಾಡುತ್ತಾ, ಪ್ರಾರಬ್ಧ ನೋಡು ಅದು ಎಷ್ಟು ಸೂಕ್ಷ್ಮದ ಪ್ರಾರಬ್ಧ ಅಂದರೆ ಅದನ್ನು ಯಾರು ನಂಬುತ್ತಾರ, ನನಗನ್ನಿಸಿದ ಮಟ್ಟಿಗೆ ಪ್ರಾರಬ್ಧ ಹಣೆ ಬರ ದೈವ ಅಂತಕ್ಕಂಥದ್ದು ಯಾರು ನಂಬ್ಯಾರ ಅವರು ಶಾಸ್ತ್ರ ಕೇಳಿದ್ರೆ ಪಾರಾಗ್ತಾರೆ ನೋಡ್ರಿ. ಸುಮ್ಮನೆ ಪ್ರಾರಬ್ಧ ನಂಬಿದ್ರು ಭಾಳ ಮಂದಿ ಯಾರ. ಅದಕ್ಕೆ ನಾ ಹೇಳಿದ್ದೆ ಶಾಸ್ತ್ರ ಯಾಕೆ ಹೇಳಕತ್ನಂದ್ರೆ ಪ್ರಾರಬ್ಧ ನಂಬಿ ಶಾಸ್ತ್ರ ದೃಷ್ಟಿಯಿಂದ ನಂಬಿದವರು ಇವತ್ತಿಲ್ಲ ನಾಳೆ ಅವರು ಪಾರಾಗಲೇಬೇಕು. ಇದು ಸತ್ಯವಾದ ಮಾತು, ಅನುಭವದ ಮಾತು. ಹಾಗಾಗಿ ಆ ಶರೀರ ತ್ಯಾಗ ಮಾಡುವ ಸಮಯದಲ್ಲಿ ಆದರೂ ಕೂಡ ಏನು ಪ್ರಾಣ ಹೋಗ್ತದಪ್ಪ ಈಗಂತಂದ್ರೂ ಕೂಡ ಅವನಿಗೆ ಮುಮುಕ್ಷಾದಿಗಳಿಗೆ ಇರುವಂಥ ಯಾವ ವಿಧಿಗಳು ನಿಯಮಗಳು ಆತನಿಗೆ ಇಲ್ಲ. ನಾವು ಇಲ್ಲಿ ವಿಚಾರ ಮಾಡ್ತೀವಿ, ಶಾಸ್ತ್ರ ಕೇಳಾರ್ದ ಅವರು ದೇಹ ಬಿಡುವಾಗ ಹಿಂಗೆ ಹೋದ್ರು ಹಂಗಾಗಬಾರ್ದಾಗಿತ್ತು, ಹಿಂಗೆ ಹೋದ್ರೆ ಭಾಳ ಚಲೋ ಅಂತ ನಾವು ಮಾತಾಡ್ತೀವಿ. ನಮ್ಮದು ತಪ್ಪಲ್ಲ, ಯಾಕಂದರೆ ಪೂರ್ಣ ಜ್ಞಾನಿಗಳಲ್ಲ ನಾವು. ನಮಗೂ ಪೂರ್ಣ ಜ್ಞಾನ ಆಗಿದ್ರೆ ನಾವ್ಯಾಕಂತೀವಿ. ಹಾಗಾಗಿ ಆ ಕಾಲಕ್ಕೆ ಆ ದೇಹದ ಯಾವ ಧರ್ಮದೊಡನೆಯೂ ಅಭ್ಯಾಸಯುಕ್ತನಾಗದೆ ಯಾವ ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿ ಏನು ಅದೂ ಇಲ್ಲ, ಮತ್ತು ಉಪಾಸಕನಂತೆ ವಿಷಯ ವಾಸನೆಗಳನ್ನು ಬಿಟ್ಟು ಯಾವುದೋ ಇಷ್ಟ ದೇವತಾ ಚಿಂತನೆಯಲ್ಲಿ ಕೂಡದೆ, ಅಲ್ಲಿ ತಾನೇ ದೇವರು ಆಮೇಲೆ ಇನ್ಯಾಹ ದೇವತೆ ಬೇಕಂತಲ್ಲಿ ಕೂಡದೆ ಯೋಗಿಯಂತೆ. ಮತ್ತು ಈ ಯಾವ ಸಮಯದಲ್ಲಿ ಕೆಲವು ಮಂದಿ ದ್ರೋಣಾಚಾರ್ಯರ ಉಪಮಾನ ಸಾಕಲ್ಲ, ಅವರು ಇಚ್ಛಾಮಣಿಗಳಾಗಿದ್ದರೂ ಕೂಡ ಭೀಷ್ಮಾಚಾರಿ ಉತ್ತರಾಯಣ ಕಾಲ ಬರಲಿ ಅಂತ 6 ತಿಂಗಳ ಪರ್ಯಂತರ ಶರಪಂಜರದಲ್ಲಿ ಪ್ರಾಣವನ್ನು ತಡೆ ಹಿಡಿದು ನಿಲ್ಲತ್ತ. ಅದ್ರಂಗೆ ಆರುಡನಿಗೆ ಹಿಡಿಯೋದು ಇಲ್ಲ, ಬಿಡೋದಿಲ್ಲ. ಇಲ್ಲದೆ ಯಾವಾಗಲೂ ತನ್ನ ಸಹಜ ಆನಂದದಲ್ಲಿ ತಾನಿರ್ತಾನಂತ. ಯಾಕ್ರಿ ಅಂದರೆ ದೇಹ ತ್ಯಾಗ ಮಾಡುವುದು ಯಾವಾಗಂದ್ರೆ ದೇಹ ನಾನು ಅನ್ನುವ ವಾಸನೆ ಇದ್ದಾಗ ದೇಹ ತ್ಯಾಗದ ಲಕ್ಷ್ಯ ಬರ್ತದೆ, ಸ್ವಲ್ಪ ಲಕ್ಷ್ಯದಾಗ ಬರ್ತದೆ. ಇವನಿಗೆಂದು ನಾನೇ ಪರಬ್ರಹ್ಮ ಅನ್ನುವಂಥ ದೃಢಾಪರೋಕ್ಷ ಜ್ಞಾನ ಆಗ್ಯದ, ಅವತ್ತೇ ದೇಹ ಹೋಗಿಬಿಟ್ಟದ ಅವ್ರ ಪಾಲಿಗೆ. ಅವ್ರ ಪಾಲಿಗೆ ದೇಹ ನಮಗೆ ಭಾರ ಇದ್ದಂಗೆ ಜ್ಞಾನಿಗಳಿಗೆ ಭಾರ ಎಲ್ಲಿದು, ಅದರ ಗಾಳಿ ಇದ್ದಂಗಿರ್ತದೆ ಅವ್ರಿಗೆ. ಹಾಗಾಗಿ ಯೋಗಿಯಂತೆ ಪ್ರಾಣವಾಯುವನ್ನು ತಡೆಯದೆ ಕೇವಲ ತನ್ನ ಯಥಾರ್ಥವಾದ ಸ್ವರೂಪ ಆನಂದದಲ್ಲಿ ಇರುವನು. ಇಷ್ಟಿದ್ರೆ ಸಾಕು, ಇವನಿಗೆ ಕೊನೆ ಚರಮನು ಅಂದರೆ ಕೊನೆ ಶರೀರ ಮತ್ತೆ ಹುಟ್ಟೋದು ಇಲ್ಲ, ಮುಗೀತು ನೋಡ್ರ. ಇಷ್ಟು ಮಾಡಿದ ಮೇಲೆ ಇದು ಭವಸಾಗರ ದಾಟಿದಂಗಾಯ್ತು. ಭವಸಾಗರ ಯಾವಾಗ ದಾಟಿದಂಗಾಯ್ತು? ಇಲ್ಲಿ ಆದಾಗ ದಾಟಿದಂಗಾಯ್ತು. ಆ ರೀತಿ ಆತ ಮುಂದೆ
ಯಾವ ಮುಮುಕ್ಷು ಅಭ್ಯಾಸಿ ಅನುಭಾವಿ ಕರ್ಮಿಗಳು ಮತ್ತು ಪಾಪಿಗಳು ಪುಣ್ಯಾತ್ಮರು ಸತ್ತ ಮೇಲೆ ಮತ್ತೆ ಪ್ರಾರಬ್ಧ ಅನುಸಾರವಾಗಿ ಹುಟ್ಟಿ ಬರ್ತಾರಲ್ಲ, ಆ ಯಾವುದೇ ಕ್ರಿಯೆ ಕರ್ಮ ಆರೂಢನಿಗೆ ಇಲ್ಲ. ಈ ರೀತಿ ಮುಮುಕ್ಷಾದಿಗಳಿಗೆ ವಿಧಿ ನಿಯಮಗಳಾವ ವಿನಃ ಆರೂಢನಿಗೆ ಒಂದು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹೀಗೆ ಆರೂಢನ ಲಕ್ಷಣವನ್ನು ಹೇಳಿ ಯಾವ ಕರ್ಮ ಇಲ್ಲಂತ ಹೇಳಿ ಮುಂದೆ ಗುಣ ಮೂರರಿಂದೇ ಬೋಧಾದ್ವಯದಳು ಯೋಗಿಗೆ ಎಣಿಸಲು 6 ಅವಸ್ಥೆಗಳಕ್ಕೂ ನಿನ್ನೆ ಹೇಳಿವನು ಅದೇ 11ರಲ್ಲಿ 6 ನೋಡಿ ಇರಲಿ. ಈಗ 11ನೇ ಸೂತ್ರದ 6ನೇ ನುಡಿ 7ನೇ ನುಡಿ, ಈ 2 ಪ್ರಕಾರ ಜ್ಞಾನದಿಂದ ನೇತ್ಯಾತ್ಮಕ ಸರ್ವಾತ್ಮಕ ಬೋಧೆ ಅಂತ ಹೇಳಿದರು. ಅದರಲ್ಲಿ ಸರ್ವಾತ್ಮಕ ಬೋಧೆಯನ್ನು ತಿಳಿಸುವುದು ಬೋಧೆ. ಅದನ್ನು ತಿಳಿದ ಮೇಲೆ ಶಿಷ್ಯನಿಗೆ ಸಂಶಯ ಬಂದಾಗ ನೇತ್ಯಾತ್ಮಕ ಬೋಧೆಯಿಂದ ಜ್ಞಾನ ಉಪದೇಶವನ್ನು ಮಾಡುವುದು. ಬೋಧ ದ್ವಯ ಅಂದರೆ 2 ರೀತಿಯ ಬೋಧೆಗಳುಂಟು ಅಂತ ಹೇಳಿದರು. ತರುಣಿ ಕೇಳಲೆ ವೈಯಾಕರಣಿ ಮೌನಿಗಳೆಂದು ಪರೀಕ್ಷಿಸಲು ಆ ಬೋಧಾದ್ವಯದಳು 2 ತೆರದಳು ವರ್ತಿಪದು ಯೋಗಿಗಳು ಅವರ ಇರುವ ಇಂತು ಉಂಟು ಎಂದು ನೀನು ಅರಿ ನಾನು ಪೇಳುವೆ ಅಂದರು. ಈ ರೀತಿ ಬೋಧ ಮಾಡ್ತಕ್ಕಂಥ ರೀತಿಯಲ್ಲಿ 2 ಪ್ರಕಾರ ಅಂತ, ಅದು ವೈಯಾಕರಣಿ ಮತ್ತು ಮೌನಿಗಳಂತ 2 ಪ್ರಕಾರ. ವೈಯಾಕರಣಿ ಅಂದರೆ ಮಾತನಾಡಿ. ಹೀಗೆ ಪ್ರೌಢಾಂಗನೆಯ ಮೈತ್ರಿಯ ಆಲಿಸು. ಆ 2 ಜ್ಞಾನಗಳಿಂದ ವೈಯಾಕರಣಿ ಅಂದರೆ ಮಾತನಾಡುವನಾಗಿಯೂ, ಮೌನಿಗಳಂದರೆ ಸುಮ್ಮನಿರನಂದರು. 2 ಪ್ರಕಾರ ಯೋಗಿಗಳು ಜಗತ್ತಿನಲ್ಲಿ ಇರುವರು. ಅವರ ಸ್ವರೂಪ ಹೇಗೆ ಎಂತು ಅಂತ ವಿಚಾರ ಮಾಡಿದರೆ ಅವರ ಬಗ್ಗೆ ಸ್ವಲ್ಪ ಲಕ್ಷಣವನ್ನು ಹೇಳುತ್ತೇನೆ, ನೀನು ಅವುಗಳನ್ನು ತಿಳಿ ಅಂದರು. ತಿಳಿ 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 ಅಂದ್ರೆ ಏನ್ರಿ ಅರ್ಥ ಅಂತಂದ್ರೆ, ಸಂಶಯಗಳು ಏನು ಬರ್ತಾವಲ್ಲ, ಸಂಶಯಗಳನ್ನು ನಾಶ ಮಾಡಬೇಕಾದ್ರೆ ಸರಿಯಾದ ವಿಚಾರ ಬೇಕು, ಸರಿಯಾದ ಶ್ರವಣ, ಸರಿಯಾದ ಮನನ ಮಾಡಬೇಕು. ಇಲ್ಲಾಂದ್ರೆ ಸಂಶಯ ಹೋಗೋದಿಲ್ಲ. ಹೀಗೆ ಒಬ್ಬರು ಮುಮುಕ್ಷುಗಳಿಗೆ ಜ್ಞಾನವನ್ನು ಬೋಧ ಮಾಡ್ತಿರ್ತಾರೆ. ಕೆಲವರು ಯಾರೊಡನೆಯೂ ಯಾವ ವಿಷಯದಲ್ಲಿಯೂ ಮಾತನಾಡದೆ ಸುಮ್ಮನೆ ಕಾಲವನ್ನು ಕಳೆಯುವವರಿಗೆ ಮೌನಿಗಳೆಂದು ಹೇಳ್ತಾರೆ. ಅವ್ರಿಗೆ ವಿಶೇಷವಾದ ಸ್ಥಿತಿ ಹೇಗಿರ್ತದ ಅನ್ನುವುದನ್ನು ಈ ಮುಂದೆ 8ನೇ ನುಡಿಯಲ್ಲಿ ಹೇಳ್ತಾರೆ. ಅವರು ಇವರು ಎನ್ನದೇ ಪರತತ್ವವನ್ನು ಬೋಧಿಸುವ ಮನದ ಒಲಮೆಯುಳ್ಳಾತನೇ ಯುವತಿ ವೈಯಾಕರಣಖ್ಯನೆಂದರಿ ನೀನು ಸುವಿಚಾರದಿಂದ ಈ ಜಗದೊಳು ಅಂದರು. ನಾನು ನಿಮ್ಮೂರಲ್ಲಿ, ನಿಮ್ಮ ಓಣೆಯಲ್ಲಿ, ನಿಮ್ಮ ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಅಲ್ಲ ಅಂದ್ರು. ಏನು ಶಬ್ದ ಹಾಕ್ಯಾರಂದ್ರೆ ಈ ಜಗದೊಳು ಅಂದ್ರು. ಈ ಜಗತ್ತಿನಲ್ಲೇ ಅವರು ಇವರು ಎನ್ನದೆ, ಇವರು ಅಧಿಕಾರಿಗಳು, ಇವರು ಅನಧಿಕಾರಿಗಳು, ಇವರು ನಮ್ಮ ಶಿಷ್ಯರು, ಇವರು ಬೇರೆಯವರ ಶಿಷ್ಯರು, ಇವರು ನಮ್ಮ ಕುಲದವರು, ಇವರು ಅನ್ಯ ಕುಲದವರು
ಅನ್ನುವ ಯಾವುದನ್ನೂ ನೋಡದೆ ಯಾರು ವೈಯಾಕರಣಿ ಗುರುಗಳು ಏನು ಮಾಡ್ತಾರಂದ್ರೆ ತನ್ನನ್ನ ಅರಸಿ ಬಂದಂತ ಮುಮುಕ್ಷಗಳಿಗೆ ಪರತತ್ವವನ್ನು ಬೋಧಿಸುವ, ತನ್ನನ್ನ ಅರಸಿ ಹುಡುಕಾಡಿ ಬಂದಂತ ಮುಮುಕ್ಷಗಳಿಗೆ ನಿಂದು ಏನು ಯಾರು ಎಂತೂ ಏನಂತೂ ವಿಚಾರ ಮಾಡಂಗಿಲ್ಲ. ನೀನು ಯಾಕೆ ಬಂದಿ ತಮ್ಮ ಅಂತ ಇಷ್ಟು ಕೇಳಬಹುದು. ಅಪ್ಪ ಇಂಥದಕ್ಕಾಗಿ ಬಂದೀನಂದ್ರೆ ಮತ್ತೊಂದನ್ನು ವಿಚಾರ ಮಾಡದೆ ಅವನಿಗೆ ಪರಬ್ರಹ್ಮದ ಸ್ವರೂಪವನ್ನು ತಿಳಿಸುವುದು. ಸ್ವರೂಪ ಅದನ್ನು ತಿಳಿಸುವ ಮನದೊಲ್ಮೆ ಉಳ್ಳಾತನೇ. ಆ ರೀತಿ ಮನಸ್ಸಿನಲ್ಲಿ ಪ್ರೇಮ ಉಳ್ಳವನು ಅಥವಾ ದಯಾ ಕರುಣೆ ಉಳ್ಳವನು ಈ ಜಗತ್ತಿನಲ್ಲಿ ವೈಯಾಕಾರಣಿ ಎಂಬ ಹೆಸರು ಉಳ್ಳವನು. ಮಲ್ಲಪ್ಪ ಎಲ್ಲಪ್ಪ ಕಲ್ಲಪ್ಪ ಹೆಂಗಂತೀವಿ, ಅದಕ್ಕೆ ಆತ್ಮಜ್ಞಾನ ಈ ರೀತಿ ಬೋಧ ಮಾಡುವಂತ ವೈಯಾಕಾರಣಿ ಅಂತ ಆ ಗುರುಗಳಿಗೆ ಹೆಸರು. ಹೀಗೆ ವಿಚಾರಪೂರ್ವಕವಾಗಿ ಹೇಳುವುದನ್ನ ನೀನು ತಿಳ್ಕೊ ಅಂದ್ರವ್ರು. ಹೇಳೋದನ್ನು ತಿಳ್ಕೊ. ಮತ್ತೆ ಅವ್ರಿಗೇನು ಉದ್ದೇಶ ಆದ್ರಿ ಅಂದ್ರೆ, ಯಾರೇ ಆಗಲಿ ಅವರೆಲ್ಲರೂ ಸರ್ವೇ ಜನ ಸುಖಿನೋ ಭವಂತಿ, ಉದ್ಧಾರ ಆಗಲಿ ಎಂಬ ಏಕೈಕ ಉದ್ದೇಶ ಅವರಲ್ಲಿರ್ತದೆ ವಿನ ಬೇರೆ ಉದ್ದೇಶ ಇಟ್ಟುಕೊಂಡವರು ಈ ಪರಬ್ರಹ್ಮ ವಿಷಯವನ್ನ ತಿಳಿಸಲಿಕ್ಕೆ ಆಗದು. ಹಾಗಾಗಿ ಆರೂಢನಾದಡೆ ಆರೂಢನು ಆಡದೆ ಹೋರದೆ ತತ್ವ ವಿಚಾರ ಒಮ್ಮೆಯೂ ನುಡಿಯದೆ ಸಾರ ಸುಖದೊಳು ಇರ್ಪನು ಮೌನಿ ಅಹುದೆಂದು ನಿರಜನೇತ್ರೆ ನೀನರಿವದು. ಮತ್ತೆ ಕಮಲ ಸಾದೃಶ್ಯವುಳ್ಳಂತ ಕಣ್ಣುಳ್ಳ ಮೈತ್ರೆ, ಆರೂಢನಾದಲ್ಲ ವೈಯಾಕರಣಿ ಆರೂಢ. ಆತ ಯಾರ ಕೂಡ ಅಂದ್ರು ತನ್ನವರು ಬಂದಾರಂತನೂ ಅಲ್ಲ, ಇವರು ಬೇರೆಯವರು ಬಂದಾರಂತನೂ ಅಲ್ಲ, ಇವರು ಯಾಕೆ ಬಂದಾರಂತನೂ ಅಲ್ಲ, ಯಾಕೆ ಬಂದಿಲ್ಲ ಅಂತನೂ ಅಲ್ಲ. ಈತ ಮತ್ತೊಬ್ಬನಿಗೆ ಈ ಜಗತ್ತೇ ಕಾಣಿಸಿದ್ದರಿಂದ ಯಾಕೆ ಆತ ವಿಚಾರ ಮಾಡಂಗಿಲ್ಲ ಅಂದ್ರೆ ಒಮ್ಮೆಯೂ ನುಡಿಯದೆ. ನೀನು ಯಾಕೆ ಬಂದಿ, ಯಾವ ಊರು, ನೀನು ಜ್ಞಾನಕ್ಕೆ ಬಂದಿದ್ದು, ಎದಕ್ಕೆ ಬಂದಿ, ಯಾವುದು ಇಲ್ಲ. ಯಾಕಿಲ್ರಿ ಈತಗಂದ್ರೆ ಆತನ ದೃಷ್ಟಿಯಲ್ಲಿ ನಾಮರೂಪದ ಜಗತ್ತೇ ಇಲ್ಲಲ್ಲ. ಆರೂಢನಿಗೆ ಅಲ್ಲಿ ನಾಮರೂಪದ ಜಗತ್ತಿಲ್ಲ, ಅಜ್ಞಾನಿಗಳು ಬಂದಾರ ಅಂತ ಅದು ಇಲ್ಲ. ಯಾಕಂದ್ರೆ ಉಪಾಧಿನ ನೋಡಂಗಿಲ್ಲ. ಅವರು ಬಂಗಾರ ನೋಡ್ತಾರಲ್ಲ, ಬಂಗಾರ ಮಣ್ಣು ನೋಡಿದಂಗೆ ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಾಗ ಅವ್ರಿಗೆ ಏನೊಂದು ಉಪದೇಶ ಮಾಡೋದು. ಅವ್ರಿಗೇನಂತ ಉಪದೇಶ ಮಾಡಬೇಕು ಮಾಡದೆ, ಅಥವಾ ಯಾರಾದರೂ ಅವರನ್ನ ಒತ್ತಾಯದಿಂದ ವಿಚಾರ ಮಾಡಲಿಕ್ಕೆ ಆರಂಭ ಮಾಡಿದರೆ ಅವರ ಜೊತೆಯಲ್ಲಿ ಆತ ಯಾವುದೇ ಹೋರಾಟಕ್ಕೆ ಅಥವಾ ಮಾತಿಗೆ ಹೋಗೋದಿಲ್ಲ ಅಂತ ತಮ್ಮ ಸ್ಥಿತಿಯಲ್ಲೇ ತಾವಿರ್ತಾರೆ. ಹೀಗೆ ಲೌಕಿಕವಾದ ವಿಷಯಗಳನ್ನು ಅವರು ಮಾತಾಡಂಗಿಲ್ಲ ನೋಡ್ರಿ, ತಿಳ್ಕೊಬೇಕು. ಲೌಕಿಕವಾದ ವಿಷಯಗಳು ಪರಬ್ರಹ್ಮ ವಿಷಯನೇ ಮಾತಾಡೋಲ್ಲ ಅಂದಮೇಲೆ ಲೌಕಿಕ ವಿಷಯದ ಬಗ್ಗೆ ಹೇಗೆ ಮಾತಾಡ್ತಾರ ಅವರು? ಹಾಗಾಗಿ ತನ್ನ ನಿಜವಾದ ಆನಂದ ಸ್ವರೂಪದಲ್ಲಿ ಯಾರು ಇದ್ದಾರೆ ಅವರು ಮೌನಿ ಎಂದು ಎನ್ನಿಸಿಕೊಳ್ಳುವರು, ಕರೆಯಿಸಿಕೊಳ್ಳುವರು. ಈ ಜಗದಳು ನೀನು ಅರಿವದು, ನೀ ತಿಳ್ಕೊ.
ಯಾಕಂದ್ರೆ ಇಲ್ಲಿ ವೈಯಾಕರಣಿ ಮೌನಿ ಅನ್ನುವಂಥ ಲಕ್ಷಣವನ್ನು ಹೇಳಿದ್ರಲ್ಲ, ಇದನ್ನು ನೋಡಬೇಕಾಗಿತ್ತು ಅಂದ್ರೆ ಬಹಳ ಸಲ ನಾನು ಹೇಳಿನಿ, ಗುರುಗಳು ಹೇಳ್ಯಾರ. ನಮ್ಮ ಸಿದ್ಧಾರೂಢ ಸಂಪ್ರದಾಯದಲ್ಲಿ ವೇದಾಂತದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಎರಡು ಕಣ್ಣುಗಳು, ಒಬ್ಬರು ಶಿವಪುತ್ರ ಮಹಾಸ್ವಾಮಿಗಳು ಆರೂಢ ಜ್ಯೋತಿಗಳು ಶಾಂತಾಶ್ರಮದವರು, ಇನ್ನೊಬ್ಬರು ಮೌನ ಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳು ಕೈಲಾಸ ಮಂಟಪದಲ್ಲಿ ಇರೋರು. ಇವರು ಇಬ್ಬರು ಕೂಡ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಎರಡು ಕಣ್ಣು, ಪರಮ ಶಿಷ್ಯರು. ಆದರೂ ಕೂಡ ಅನುಮಾನ ಆಯ್ತು ನೋಡಿ ಬಹಳ ಮಂದಿ. ಜ್ಞಾನ ಆದ ನಂತರ ಸಿದ್ಧಾರೂಢರು ಹೆಂಗ ಮೌನವಾಗಿದ್ರು ಅದರಂಗ ಶಿವಪುತ್ರಪ್ಪ ಮಹಾಸ್ವಾಮಿಗಳು ಇರಬೇಕಾಗಿತ್ತಲ್ಲ, ಅವ್ರು ಯಾಕೆ ಮಾತಾಡಿದ್ರು? ಇನ್ನ ಕೆಲವರು ಶಿವಪುತ್ರಪ್ಪ ಮಹಾಸ್ವಾಮಿಗಳು ಜಗತ್ ಕಲ್ಯಾಣಕ್ಕಾಗಿ ಮಾತಾಡಿದ್ರು, ಮತ್ತು ಗುರುನಾಥರು ಯಾಕೆ ಮಾತಾಡಲಿಲ್ಲ ಅಂತ ಹಿಂಗೆ ಪ್ರಶ್ನೆ ಮಾಡೋರುಂಟು. ಅವರು ಹೀಗೆ ಪ್ರಶ್ನೆ, ಇವ್ರದ್ದು ಹಾಗೆ ಪ್ರಶ್ನೆ. ಆದರೆ ಅದು ಗುರುವಿನ ಆಜ್ಞೆ ಒಂದಾದ. ಆಮೇಲೆ ಅವರ ಯಾವ ವೃತ್ತಿ ಏನಾದ, ಜ್ಞಾನ ವೃತ್ತಿ. ಅವರು ವೈಯಾಕರಣಿಯಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ನಿಜಗುಣ ಶಿವಯೋಗಿಗಳ ಶಾಸ್ತ್ರಗಳಿಗೆ ಅಮೂಲ್ಯವಾದ ಸಾಹಿತ್ಯದೊಂದಿಗೆ, ಶಬ್ದದೊಂದಿಗೆ, ಅನುಭವದೊಂದಿಗೆ ಟೀಕಾ ತಾತ್ಪರ್ಯವನ್ನು ಬರೆದು ಲೋಕ ಸಂಚಾರವನ್ನು ಮಾಡಿ ಎಷ್ಟೋ ಜನ ಮುಮುಕ್ಷುಗಳನ್ನು ಮತ್ತು ಅನುಭವಿಗಳನ್ನು ತಯಾರು ಮಾಡಿದಂಥ ದೊಡ್ಡ ಸಂಸ್ಥೆ ಯಾವುದಂದರೆ ಅದು ಶಾಂತಾಶ್ರಮ ಅಂತ ಕೈ ಎತ್ತಿ ಹೇಳ್ಬೋದು. ಅದರ ಏನು ಸಂಶಯ ಏನಿಲ್ಲ. ಆದರೆ ಗುರುನಾಥರುಡ್ರು ಅವ್ರಿಗೇನು ಹೇಳೋದು, ಸಾಕಪ್ಪ, ಈ ಆನಂದ ಏನು ಪಡಿಬೇಕಾಗಿತ್ತಲ್ಲ ಆದ್ಮೇಲೆ ಆಯ್ತು, ಎಲ್ಲೋ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ್ರು ಬ್ರಹ್ಮನೇ, ತಿಳಿಲ್ಲದ್ರು ಬ್ರಹ್ಮನೇ ಅಂತ ಯಾರೊಡನೆ ಮಾತನಾಡದೆ ಮೌನಿಯಾಗಿ ವಿಷಯಗಳ ಅಪೇಕ್ಷೆಯನ್ನು ಬಯಸದೆ ತಮ್ಮ ಸ್ವರೂಪ ಆನಂದದಲ್ಲಿ ತಾವಿದ್ರು. ಇದು ಗುರುನಾಥಾರೂಢರ ಸ್ಥಿತಿ. ಅವ್ರಿಗೆ ಏನಂತ ಕರೆದ್ರು? ಮೌನ ಯೋಗಿ ಗುರುನಾಥಾರೂಢ, ವೈಯಾಕರಣಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು. ಇಲ್ಲಿ ಯಾಕೆ ಹೇಳಬೇಕಾಗಿತ್ತಂದ್ರೆ, ಈ ಒಂದು ಸಿದ್ಧಾರೂಢ ಸಂಪ್ರದಾಯದಲ್ಲಿ ಒಬ್ಬ ಗುರುವಿನಲ್ಲೇ ಇಬ್ಬರು ಶಿಷ್ಯರು ಜಗತ್ತಿಗೆ ಮಾರ್ಗದರ್ಶಕರಾಗಿ ಸ್ವಾನುಭಾವಕ್ಕೆ ಬಹು ಹತ್ತಿರವಾಗಿ ಜ್ಞಾನಿಗಳ ಸ್ಥಿತಿ ಹೇಗಿರ್ತಾರೆ ಅನ್ನೋದಕ್ಕೆ ಒಬ್ಬ ಗುರುವಿನಲ್ಲಿ ವೈಯಾಕರಣಿ ಶಿಷ್ಯನೂ ಉಂಟು, ಮೌನಿಯಾದ ಶಿಷ್ಯನೂ ಉಂಟು. ನೋಡ್ರಿ, ಕೆಲವೊಂದು ಕಡೆ ಗುರು ಸಂಪ್ರದಾಯದ ಇಲ್ಲಂತಲ್ಲ, ಇರ್ಬೋದು. ಕೆಲವು ಮೌನಿಯಾಗೆ ಹೋದ್ರು ಅಲ್ಲಿ ಮಾತನಾಡೋರಿಲ್ಲ. ಕೆಲವು ಸಂಪ್ರದಾಯದಲ್ಲಿ ಮಾತಾಡಕ್ಕಂತ ಹೋದ್ರು ಮೌನಿಯ ಒಂದು ಪ್ರಮಾಣ ಇಲ್ಲ. ಆದರೆ ಇಲ್ಲಿ ಮಾತ್ರ ಎರಡೂ ಪ್ರಮಾಣಗಳುಂಟು, ಸ್ವಾನುಭಾವಗಳುಂಟು, ವೈಯಾಕರಣಿ ಮತ್ತು ಮೌನಿ ಅಂತ. ಹಾಗಾಗಿ ಇದೊಂದು ಅಪರೂಪ ಸಿಗೋದು ಬಹಳ ಕಷ್ಟ. ಹಾಗಾಗಿ ಈತನಿಗೆ ಮೌನಿ ಎಂದು ತಿಳಿ. ಮತ್ತೆ ಆತ ಸಂಸಾರಿಕರು ಇದ್ರು ಅಂದ್ರೆ ಹೇಗಿರ್ಬೋದಪ್ಪ? ಕೆಲವರು ಬ್ರಹ್ಮಚಾರಿಗಳಾಗಿ ಬಂದಾರ, ಸನ್ಯಾಸಿಗಳಾಗಿ ಬಂದಾರ. ಒಂದು ವೇಳೆ ಸಂಸಾರಿಕರಾಗಿ ಇಂಥ ಸ್ಥಿತಿಗೆ ಬಂದಿದ್ರೆ ಸಂಸಾರದ ಮಧ್ಯದಲ್ಲಿ ಇದ್ದು ಹೇಗಿರಬಹುದು ಅವರು ಅಂತ ಪ್ರಶ್ನೆ ಮಾಡಿದರೆ ಅವ್ರದ್ದು ಹೇಳ್ತೀನಿ ಕೇಳಂದ್ರು. ಜಲದೊಳಗಿದ್ದು ಆ ಜಲದೊಡೆ ಎರೆಯದೆ ಜಲ ಜಪಾಲಾಶದಂತಿದೆ ಯೋಗಿ
ನೆಲಶಿಲ್ಪನು ಅಖಿಳ ಸಂಸ್ಕೃತಿಯೊಳು ಅದನ್ನು ಸೋಂಕದೆ ನೆಲೆ ನೀರೇ ನಿಜವಿದು ಶ್ರುತಿ ಸಿದ್ಧಾನ. ಜಲಪತ್ರ ಇವೆಲ್ಲ ಕೇಳಿರಿ. ಸಂಸಾರದಲ್ಲಿ ಇದ್ದು ಹೆಂಗಿರ್ತಾನ ಅಂತ ಕೇಳಿದಲ್ಲ, ಜಲದೊಳಗೆ ಇದ್ದು ಆ ಜಲದೊಡೆ ಎರೆಯದೆ ಕಮಲಪತ್ರ ಅಂತೀವಿ, ಜಲಪತ್ರ ಅಂತೀವಿ. ಅದು ಎಲ್ಲಿ ಅದ? ಭೂಮಿ ಮೇಲೆ ಇಲ್ಲ, ನೀರಿನಲ್ಲೇ ಹುಟ್ಟದ, ನೀರಿನಲ್ಲೇ ಬೆಳೆದದ, ನೀರಿನಾಗೆ ಆದ. ಆದರೂ ಕೂಡ ಆ ನೀರಿನಲ್ಲಿ ಆ ಎಲೆ ಕೂಡದೆ, ಎರೆಯದಂದ್ರೆ ನೀರಿನ ಕೂಡದೆ ಅನ್ನೋದು. ಮತ್ತೆ ನೀರಿನ ಕೂಡಿಲ್ಲ ಅಂದ್ರೆ ನೀರು ಬಿಟ್ಟೇ ಇರ್ಬೇಕಲ್ಲ. ಯಾ ಬಟ್ಟೆ ನೀರಿನಾಗ ಆದಂದ್ರೆ ಅದು ತೊಯ್ತದಿಲ್ಲ, ಮತ್ತೆ ಉಳಿದು ಎಲ್ಲ ತೊಯ್ತಾವ. ಆದ್ರೆ ಅದು ವಿಶಿಷ್ಟ ನೋಡ್ರಿ. ಅದು ಜಲಪತ್ರ ವಿಶಿಷ್ಟಿಲ್ಲ. ಅದು ಅದ್ರ ಮೇಲೆ ನೀರು ಬರ್ತಾವ, ಕೆಳಗನು ನೀರಿನ ಮೇಲೆ ನಿಂತಿರ್ತದ. ಅದು ನಿಂಗೆ ಎತ್ತಿ ಹಿಂಗಂದ್ರೆ ಒಂದು ಹನಿ ನೀರು ಕೂಡ ಕೂಡಿರಂಗಿಲ್ಲ, ಅಂಟಿರಂಗಿಲ್ಲ. ಅದೇ ಪ್ರಕಾರವಾಗಿ ಅದು ನೀರಿನಲ್ಲಿ ಇದ್ದರೂ ಹೇಗೆ ಪತ್ರ ನಿರ್ಲೇಪವಾಗಿರ್ಬೋದು, ಆ ನೀರಿನ ಲೇಪ ಆಗಿದೆ ಅದಕ್ಕೆ ಆಗಿಲ್ಲ. ಅದರಂತೆ ಜ್ಞಾನ ಸಿದ್ಧನಾದ ಯೋಗಿ, ಜ್ಞಾನ ಸಾಧಕ ಯೋಗಿ ಎಂದಿಲ್ಲ, ಜ್ಞಾನ ಸಿದ್ಧನಾದ ಯೋಗಿ ಆತ ಈ ದೇಹಾದಿ ವ್ಯವಹಾರ ರೂಪ ಪ್ರಪಂಚದಲ್ಲಿ ಇದ್ರು, ಆತ ಸಂಸಾರದಲ್ಲಿ ಇದ್ರೂ ಸಂಸಾರ ಅಷ್ಟೆ. ಅದಕ್ಕೆ 3 ಪ್ರಮಾಣ ಮೊದಲೇ ಹೇಳಿಕಂತ ಬಂದೆಲ್ಲ. ಜಲದೊಳು ಕಮಲದ ಎಲೆ, ಘೃತದೋಳು ಜಿಹ್ವೆ, ಕೆಸರಿನೋಳು ಕುಂಬಾರ ಹುಳ. ಆ 3 ಪ್ರಮಾಣ ಬಹಳ ಸಲ ಹೇಳಿನಿ, ಅದೇನು ಹೇಳಬೇಕಾಗಿಲ್ಲ. ಹಾಗೆ ಸಕಲ ಸಂಸಾರ ಒಳಗೆ ಇದ್ದರೂ ಕೂಡ ಆತ ಎರೆಯದೆ ಅಂದರೆ ಕೂಡದೆ ಇರುವನು ಅಂತ ಅಲ್ಲಿ ಸರ್ಪಭೂಷಣರು ಜ್ಞಾನ ಶತಕದಲ್ಲಿ ಮುತ್ತಿನಂತ ಮಾತು ಹೇಳ್ಯಾರ. ಅದರಂತೆ ಇಲ್ಲಿ ವಿಚಾರ ಮಾಡಿದ್ರು ಕೂಡ ಆ ಸಂಸಾರ ಒಂದು ಕಡೆ, ಈ ದೇಹವೇ ಒಂದು ಸಂಸಾರ, ಜನನ ಮರಣ, ಹೌದಲ್ಲ? ಈ ದೇಹಾದಿ ವ್ಯವಹಾರ ಆದಲ್ಲ, ಇದಕ್ಕೆ ಬಾಲ್ಯದ ವ್ಯವಹಾರ ಅದ, ಯೌವನದ ವ್ಯವಹಾರ ಅದ, ಮುಪ್ಪಿನ ವ್ಯವಹಾರ ಅದ. ಎಲ್ಲ ವ್ಯವಹಾರದಲ್ಲಿ ಇದ್ರೂ ಕೂಡ ಆತನಿಗೆ ಈ ದೇಹದ ವ್ಯವಹಾರದ ಸಂಬಂಧ ಇಲ್ಲ. ನೀರಿನ ಸಂಬಂಧ ಎಲಿಗಂಗಿಲ್ಲ, ದೇಹದ ಸಂಬಂಧ ಜ್ಞಾನಿಗಿಲ್ಲ ನೋಡ್ರಿ. ನೀರು ಬಿಟ್ಟಾದೇನಿಲ್ಲ, ಇಲ್ಲ, ನೀರಿನ ಸಂಬಂಧ ಇಲ್ಲ. ದೇಹ ಬಿಟ್ಟಾನೇನು ಯೋಗಿ, ದೇಹದ ಸಂಬಂಧ ಇಲ್ಲ. ಹೀಗೆ ನಾನು ಹೇಳುವುದಿಲ್ಲ ಅಂದ್ರೆ ಯಾರು ಹೇಳ್ತಾರಿ? ಶ್ರುತಿ ಸಿದ್ಧವಾದ ಮಾತು. ಇದನ್ನು ನೀನು ನಂಬಬಹುದು ಅಥವಾ ಬಿಡಬಹುದು, ಸ್ವೀಕಾರ ಮಾಡಬಹುದು, ತುಚ್ಛ ಮಾಡಬಹುದು. ನೀನು ಮಾಡಿದರೆ ನೀನು ನವ ನರಕಕ್ಕೆ ಹೋಗುವುದು ಸಿದ್ಧ. ಯಾಕಂದ್ರೆ ಶ್ರುತಿ ನಾನು ನೀನು ಹೇಳಿದಲ್ಲಲ್ಲ, ಭಗವಂತನ ವಾಣಿನೇ ನೀನು ಒಪ್ಪದೇ ಇದ್ದವನು ಸಾಮಾನ್ಯರ ವಾಣಿ ಒಪ್ತದ್ದೇನು? ಆ ಭಗವಂತಿಗೆ ವೈರಿ ಆದಮೇಲೆ ಇನ್ನು ಮೃತ್ಯು ದೇವತೆಗೆ ನೀನು ಏನಾಗಬಹುದು ತಿಳ್ಕೊಂತ. ಹಾಗಾಗಿ ಪದ್ಮ ಪತ್ರವಿ ವಾಂಛಿಸ ಎಂಬ ಶ್ರುತಿ ಸ್ಮೃತಿಗಳು ಕೂಡ ಹೇಳ್ತವೆ. ಅನುಮಾನಿದ್ರೆ ಅಲ್ಲಿ ನೋಡ್ಕೋಬಹುದು ಅಂತ ಅದನ್ನು ಹೇಳಿ ಕಡೆಕಾದ್ರ ಮಹಾತ್ಮರು ಯಾವಾಗಲೂ ಜ್ಞಾನಿಗಳು ಮೈ ಮೇಲೆ ಹಾಕೋದಿಲ್ಲ, ಕಡೆಗೆ ಆಗಿಬಿಡ್ತಾರೆ. ಹೀಗೆ ಮತ್ತು ಇನ್ನೂ ತಿಳಿಲಿಲ್ರಿ, ತಿಳಿವಂಗೆ ಹೇಳ್ರಿ ಅಂದ್ರೆ ಮೊರಳನೂರುವ ಉರೇ ತಾನೇ ತಿರುಗಿ ಲೋಕವಿದು ತಿರುಗುತ್ತಿದೆಂದು ಭಾವಿಸುವಂತೆ ಧರೆಯ ಜನರು ತಮ್ಮ ಪರಿಯೋಳು ವಿಷಯ ಎಂಬರು ಯೋಗಿಯವರನ್ನ ಆರಯ್ಯದೆ. ನೀರಿನಾಗ ಎಲೆ ಆದ, ನೀರಿನಾಗ ಆದಂತಾರಿಲ್ಲ.
ಆ ತೋದಂತ ಅವು ಗೊತ್ತಿಲ್ದವ್ರು, ವಿಚಾರ ಇಲ್ದವರು ತೋದದ ನೀರಾಗ. ಅದರಂತೆ ಇಲ್ಲಿ ಓರ್ವನು, ಮೊರಳ ಅಂದ್ರೆ ಹುಚ್ಚ ಅಂತ. ಹುಚ್ಚ ಒಬ್ಬ ಏನ್ ಮಾಡ್ತಾರಂದ್ರೆ ತಾನು ನಿಂತ ಜಾಗದ ತಾನೇ ಗಿಮ್ಮೆಂತಿರ್ತಾನ. ಚಕ್ರವರ್ತದು ತಿರುಗಬೇಡ ಅಂದ್ರೆ ತಿರುಗಿದ್ದೆ. ಆ ತಿರುಗಿದಾಗ ಆತ ತನಗ ತಲೆ ತಿರುಗಿ ಆವಾಗ ಅವನಿಗೇನು ಅನಿಸ್ತದ, ಜಗತ್ತೇ ತಿರುಗಕತ್ತದ, ನಾನು ತಿರುಗವಲ್ಲಿ ಅಂತ. ನಾನು ನಿಂತಲ್ಲೇ ನಿಂತೀನಿ, ಜಗತ್ತೇ ಯಾಕೆ ತಿರುಗಕತ್ತದ ಅಂತಂತಾನ. ಯಾರು? ಹುಚ್ಚ. ಅದೇ ರೀತಿ ಲೋಕದ ಜನ ಅಂದ್ರೆ ನೋಡ್ರಿ, ಪಾರಮಾರ್ಥದ ಜನ ಅಂತ ಹೇಳಿಲ್ಲ. ಲೋಕದ ಅಂದ್ರೆ ಅಜ್ಞಾನಿ ಜನರು, ಅವರೇನು ಬಲ್ಲರು ಅಂತ. ಅವರು ಯೋಗಿಯವರನ ಸ್ಥಿತಿಯನ್ನು ತಿಳಿಲಾರದೆ, ಜಲಪತ್ರದ ಸ್ಥಿತಿಯನ್ನು ತಿಳಿಲಾರ್ದವರು ಹೇಗೆ ನೀರಿನಾಗ ಆದಂತರ, ಅದರಂತೆ ಯೋಗಿಯವರನ ಸ್ಥಿತಿಯನ್ನು ತಿಳಿಯಲಾರದವರು ದೇಹದ ವ್ಯವಹಾರದಿಂದ ಕೂಡಿರುವುದನ್ನು ಕಂಡು, ಅವನ ಜ್ಞಾನ ದೇಹದ ವ್ಯವಹಾರ ಏನು, ಅವರು ಉಣ್ತಾರ, ತಿಂತಾರ, ಚಹಾ ಕುಡಿತಾರ, ಸ್ನಾನ ಮಾಡ್ತಾರ, ತಿರುಗಾಡ್ತಾರ, ಮಾತಾಡ್ತಾರ, ಎಲ್ಲ ಮಾಡ್ತಾರ ಅಂತ ನೀನು ಅನ್ಕೊಂಡ್ರೆ ಅವನು ಸಂಸಾರವುಳ್ಳವನೆಂದು ತಿಳಿಯುವರು. ಇನ್ನ ಅವ್ರಿಗೆ ಭಾಳ ದೇಹದ ಮೇಲಾದರೂ ಭಾಳ ಆದ್ರಿ, ಇಲ್ಲ ಹೆಂಡರು, ಮಕ್ಕಳು, ಮೊಮ್ಮಕ್ಕಳು, ಅಣ್ಣ, ತಮ್ಮ, ಅತ್ತಿಗೆ, ಅಕ್ಕ, ತಂಗಿ, ಇವ್ರ ಮೇಲೆ ಬಹಳ ಆದ್ರಿ ವ್ಯವಹಾರ. ಶಾಸ್ತ್ರ ಹೇಳಗಂದ್ರೆ ಹಿಂಗೆ ಮಾತಾಡ್ತಾರ, ಉಳಿದ ಸಮಯದಲ್ಲಿ ಹಂಗೆ ಇರ್ತಾರಂತ ಅನ್ನೋ ಜನನಾರ. ಆ ಜನ ಇಲ್ಲ, ಈಗನಾರ ಆ ಜನ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಏನದ, ಅವ್ರು ಹೆಂಗಾರ ಅದರಂಗ ಮಂದಿನ ನೋಡ್ತಾರ. ಅವ್ರು ನಮ್ಮ ಭಾವ ಹೆಂಗವ ಅದೇ ಭಾವದಂಗೆ ತೋರ್ತದ ಜಗತ್ತು. ತಪ್ಪಲ್ಲದು. ಅದಕ್ಕಾಗಿ ಲೋಕದವರಂತ ಕರೆದರು. ತಮಗೂ ಯಾವ ಸಂಸಾರ ಬಾಧೆ, ತಮಗೂ ದೇಹ ಭಾವದ ಬಾಧೆ, ತಮಗೂ ಜನನ ಮರಣ ಬಾಧೆ, ಇವೆಲ್ಲ ಚಿಂತೆ ವ್ಯಸನಗಳು ಹೆಂಗುಂಟು ಅದರಂಗ ಅವರಿಗೂ ಉಂಟಂತ ತಿಳ್ಕೊಂಡ್ಬಿಡ್ತಾರ. ಹಾಗಾಗಿ ಅಚಲವಾದ ಜಗತ್ತಿನಲ್ಲಿ ತನ್ನ ಆ ನೇತ್ರ ಚಲನ ರೂಪ ಧರ್ಮವನ್ನು ಆರೋಪ ಮಾಡಿ ಹೇಳಿದ್ರಲ್ಲ, ನೇತ್ರ ಅದರಿಂದ ಆರೋಪ. ಜಗತ್ತು ತಿರುಗುತ್ತಂದು ಹೇಳಿದ ನೋಡವನು, ಕಣ್ಣಿಗೆ ಇದಾಗ್ತದ. ಅದನ್ನ ಜಗತ್ತಿನ ಮೇಲೆ ಆರೋಪ ಮಾಡಿದ. ಕಣ್ಣಿನ ಮೇಲೆ ಮಾಡಲಿಲ್ಲ ಅವನು, ಜಗತ್ತಿನ ಮೇಲೆ ಆರೋಪ ಮಾಡಿದ. ಜಗತ್ತು ತಿರುಗಕತ್ತದ. ಅದರಂತೆ ನಿರ್ವಿಷಿಯೂ ಅಸಂಗನು ನಿರ್ಲೇಪನೂ ಆಗಿರುವ ಯೋಗಿಯ ಸ್ವರೂಪವನ್ನು ಅವನ ದೇಹದಲ್ಲಿ ಆರೋಪ ಮಾಡಿದ್ರು ನೋಡಿ ಇವರು. ಜಗತ್ತಿನಲ್ಲಿ ಹೆಂಗ ಆರೋಪ ಮಾಡಿದ, ಕಣ್ಣಿಗೆ ಮಾಡ್ಕೊಳ್ಳಿಲ್ಲ ಅವನು, ಜಗತ್ತಿಗೆ ಆರೋಪ ಮಾಡಿದ. ಇವನು ತನ್ನ ಗುಣಕ್ಕೆ ಆರೋಪ ಮಾಡಲಿಲ್ಲ, ಇಲ್ಲಿ ಹಾಕ್ಬಿಟ್ಟನು, ಜ್ಞಾನ ಮೇಲೆ ಹಾಕಿ ಕಡೆಗೆ ಆಗ್ಬಿಟ್ಟ. ಕಡಿ ಆದಿ ನಿನಗೇನು ಸುಖ ಆಯ್ತಂತ. ಮಹಾತ್ಮ ಹೇಳ್ತಾರ, ಸುಮ್ಮನೆ ಒಬ್ಬ ಜ್ಞಾನಿಯನ್ನ ಸ್ಮರಣೆ ಮಾಡಿದರೆ, ಚಿಂತನೆ ಮಾಡಿದರೆ, ಒಂದು ನಿಮಿಷ ಆತನ ನೆನೆದ್ರೆ ಎಷ್ಟೋ ಪುಣ್ಯ ಬರ್ತದಂತ ಎಷ್ಟೋ ಗ್ರಂಥಗಳು ಹೇಳ್ತಾ ಬಂದ. ಅಂಥದ್ರಲ್ಲಿ ನಾವು ಕೇಳಿ ಅದನ್ನು ಮಾಡೋಕ್ಕಾಗದಿದ್ರೆ ನಮ್ಗೆ ಎಷ್ಟು ಪಾಪ ಅದಂತ ವಿಚಾರ ಮಾಡ್ಬೇಕಲ್ಲ. ನಮಗೆ ಎಷ್ಟು ಪಾಪ ಅದ. ಹಾಗಾಗಿ ಯೋಗಿಯ ಸ್ವರೂಪವನ್ನು ಸಂಸಾರದಲ್ಲಿ ಆರೋಪ ಮಾಡಿ ಅವರುಗಳು ಯಾವ ದೋಷ ಅಂದರೆ ಬುದ್ಧಿಯ ದೋಷದಿಂದ, ಬುದ್ಧಿಯ ದೋಷ. ಹೀಗೆ
ಯೋಗೀಶ್ವರಂಗೆ ಅವಸ್ಥಾ ವಿಶೇಷ ನಿರೂಪಣೆ. ಯೋಗಿಯ ಅವಸ್ಥೆಗಳೇ ಬೇರೆ, ಅಜ್ಞಾನಿಗಳ ಅವಸ್ಥೆಗಳೇ ಬೇರೆ. ಅದು ಪಕ್ಕ ಆಗ್ಯದ. ಪಕ್ಕ ಯಾಕಾಗ್ಯದ ಅಂದರೆ ಸಂಶಯರಹಿತವಾದ ಶ್ರವಣ ಆಗ್ಯದ, ಸಂಶಯರಹಿತವಾದಂಥ ಮನನ ಆಗ್ಯದ. ಇವೆರಡು ಆದಮೇಲೆ ನಿಧಿಧ್ಯಾಸನಕ್ಕೆ ಏನು ಬಹಳ ಬೇಕಾಗಿಲ್ಲ. ನಿದ್ದೆ ಬಂದವರಿಗೆ ಆಸೆ ಕೊಟ್ಟಂಗಂತ ತೂಕಡಿಕೆ, ನಿದ್ದೆ ಬಂದವ್ರಿಗೆ ತೂಕಡಿಗೆ ಬಂದಂಗ. ಅದು ನಿದ್ದೆ ಒತ್ತಿ ಬಂದದಂತ ನಮ್ಗೆ ಹೆಂಗೆ ಗೊತ್ತಾಯ್ತು ಅಂದರೆ, ಹಿಂಗೆ ಜೋಲೆ ಹೊಡಿತಾನ ಕುಂತಲ್ಲಿ ಅಂದರೆ ನಿದ್ದೆ ಬಂದದಪ್ಪ ನೀ ಮಲ್ಲಿಕೆ ಯಜಮಾನ್ ಅಂತೀವಿಲ್ಲ. ಅಂದ್ರೆ ನಿದ್ದೆ ಬರೋದಕ್ಕೆ ಭಾಳ ಸಮಯ ಬೇಕು. ಜೋಲಿ ಹೊಡೆದ ಮೇಲೆ ಎಷ್ಟೊತ್ತು ಹಿಂಗೆ ಆಸೆ ಸಿಕ್ಕರೆ ಸಾಕು ಮಕ್ಕೊಂಬಿಡ್ತಾನು. ಅದಂಗೆ ಇಲ್ಲಿ ಕೂಡ ಜ್ಞಾನಿಗಳ ಅವಸ್ಥೆ ಹಂಗೆ ಆಗ್ತಿರ್ಬೋದು ಅಂತ ಬರ್ತಾರ ಅವರು. ಹಂಗೆ ಆಗ್ತದಂತೆ ಬರ್ತಾರ. ಅದು ಅವ್ರವ್ರಿಗೆ ಬಿಟ್ಟದ್ದು. ಅದನ್ನ ಹಿಂಗೆ ಇವ್ರಿಗೆ ಆಗ್ಯದ ಇವ್ರಿಗಿಲ್ಲ ಅಂತ ನಾವು ನಿಮಗೆ ಹೇಳಕ್ ಬರಂಗಿಲ್ಲ, ನೀವು ನಮಗೆ ಹೇಳಕ್ ಬರಂಗಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಯಾವುದೋ ಒಂದು ಕರ್ತವ್ಯ ಕೂಡ ಆತನಿಗಿಲ್ಲ ಅಂತ ಇಲ್ಲಿವರೆಗೆ ಹೇಳ್ತಾ ಬಂದ್ರು. ಹೀಗಾಗಿ ಆತನಿಗೆ ಯಾವುದೂ ಒಂದು ಕರ್ತವ್ಯ ಇಲ್ಲ ಅಂದಾಗ ಇಲ್ಲಿ ನಿಜದಲ್ಲಿ ಆಸಕ್ತನಾಗಿ ಇರುವುದರಿಂದ ಅಲ್ಲಿ ಅಹಂಕಾರ ಇಲ್ಲ. ಎಲ್ಲಿಲ್ಲ? ನಿಜದಲ್ಲಿ ಅಹಂಕಾರ ಇಲ್ಲ. ಆ ನಿಜ ಬಿಟ್ಟ ಮೇಲೆ ಅಹಂಕಾರ ಉಂಟು ನೋಡ್ರಿ. ಅಂದ್ರೆ ಅದು ಸ್ಥೂಲವಾಗಿರ್ಲಿಕ್ಕಿಲ್ಲ, ಸೂಕ್ಷ್ಮ ಆದ್ರೂ ಇರ್ತದ. ಸೂಕ್ಷ್ಮ ಇರದಿದ್ರು ಕೂಡ ಸ್ಥೂಲವಾಗಿ ಇರ್ತದ. ಎಲ್ಲಿವರೆಗೂ ನಿಜ ಇರೋದಿಲ್ಲ, ನಿಜದ ಸ್ವರೂಪ ಆಗೋದಿಲ್ಲ, ಅಲ್ಲಿವರೆಗೂ ಅಹಂಕಾರ ಪೂರ್ಣ ಹೋಗಿರಂಗಿಲ್ಲ. ಅದಕ್ಕಾಗಿ ಇಂಥ ಅಹಂಕಾರನೇ ಅಲ್ಲಲ್ಲಿ ಹೋಗಿ ಇಲ್ಲೆಲ್ಲಿ ಬಂದಾರ. ಯಾಕೆ ಬಂದ್ರು? ಸ್ವಲ್ಪ ಅಹಂಕಾರಕ್ಕಾಗಿ, ಅಹಂ ಅಂತಾರ ಅದಕ್ಕೆ. ಹಾಗಾಗಿ ಆತನಿಗೆ ಅಹಂಕಾರ ಇಲ್ಲ. ಅಹಂಕಾರ ಇಲ್ಲ ಅಂದ್ರೆ ಅವನಕ್ಕಿಂತ ಮುಂಚೆ ನಾ ಮಾಡ್ಬೇಕಂತಿಲ್ಲ, ನನಗಿಂತ ಮುಂಚೆ ಆತ ಮಾಡ್ಬೇಕಂತಿಲ್ಲ. ಆತ ಮಾಡಿದ ಮೇಲೆ ನೋಡಮ್ಮ ನಾವೇನು ಮಾಡ್ಬೇಕಂತ ಯೋಚನೆ ಮಾಡೋದಿಲ್ಲ. ನಮಗೆಲ್ಲ ಇರ್ತಾವಲ್ಲ, ಅವನು ಏನು ಮಾಡ್ತಾನೆ ಮಾಡಲಿ, ಅವನು ಮಾಡೋದು ನೋಡಿ ಅವನಕ್ಕಿಂತ ಹೆಚ್ಚು ಮಾಡಮ್ಮ ನಾವು. ಯಾಕಾಯ್ತು? ಅಹಂಕಾರಕ್ಕಲ್ಲ ಆದದ್ದು. ಆದ್ರೆ ಜ್ಞಾನಿಗೆ ಅಹಂಕಾರ ಇಲ್ಲ ಅಂದಮೇಲೆ ನನಗಿಂತ ಹೆಚ್ಚಿನವ್ರು ಯಾರಂತನೂ ಇಲ್ಲ, ಕಡಿಮೆ ಯಾರಂತನೂ ಇಲ್ಲ. ತಾನೇ ಇಲ್ದಾಗ ತನಗೆ ಯಾರಿಲ್ಲ ಅಂತ. ಅದಕ್ಕಾಗಿ ಯಾವ ಕರ್ತವ್ಯ ಇಲ್ಲ. ಕರ್ತವ್ಯ ಇಲ್ಲಂದ್ರೆ ಕರ್ಮ ಇಲ್ಲ, ಕರ್ಮ ಇಲ್ಲಂದ್ರೆ ಪಾಪ ಇಲ್ಲ, ಪಾಪ ಇಲ್ಲಂದ್ರೆ ಪುಣ್ಯ ಇಲ್ಲ, ಪಾಪ ಪುಣ್ಯ ಆಗಿಲ್ಲಂದ್ರೆ ಜನ್ಮ ಇಲ್ಲ. ಹೀಗೆ ಪ್ರಾರಬ್ಧ ಕರ್ಮ ಮಾತ್ರ ಉಳಿದು ಅದನ್ನೇನು ಮಾಡ್ತಾನ? ಉಪಭೋಗ. ಉಪಭೋಗ ಹೆಂಗ್ರಿ ಅಂದ್ರೆ ಅದೇ ಮೊದಲೇ ಹೇಳ್ಯದ, ಹುರಿದ ಬೀಜದಂತೆ. ಶೇಂಗದ ಕಾಳು ಸುಟ್ಟಾವ, ಅದು ಬಿತ್ತಿದ್ರೆ ಬೆಳೆಯಂಗಿಲ್ಲ, ತಿನ್ನಕ್ಕೆ ಮಾತ್ರ ಭಾಳ ರುಚಿ. ಅವನು ಭಾಳ ಹಸಿ ಶೇಂಗಾ ಸುಟ್ಟು ಶೇಂಗಕ್ಕೆ ಪರೀಕ್ಷೆ ಮಾಡ್ರಿ, ಹುರಿದ ಶೇಂಗಾ ಎಷ್ಟು ರುಚಿ ಇರ್ತಾವ. ಅದಂಗ ಜ್ಞಾನಿಗೆ ಪ್ರಾರಬ್ಧದ ಉಪಭೋಗ ಶರೀರ ಅವ್ರಿಗೆ ಅಷ್ಟು ಚಂದ ಕಾಣ್ತದ. ಹುರಿದು ಕೊಟ್ರಪ್ಪ ಶೇಂಗಾ ತಿನ್ನ ಮನಸ್ತದ, ಬೇಸರ ಪಡಂಗಿಲ್ಲ ಅವ್ರಿಗೆ. ಹೀಗೆ ಅದನ್ನು ಮಾತ್ರ ತಾನು ನಿರ್ಲೇಪ ಸ್ಥಿತಿಯಿಂದ ಭೋಗಿಸಿ ತನ್ನ ಸ್ವರೂಪ ಸ್ಥಿತಿಯಿಂದ ಸದಾಕಾಲ ಇರುವನು ಅಂತ ಮಾತು ಹೇಳ್ತಾ ಬಂದರು. ಇಲ್ಲಿ ಸಮಯ ಆಗ್ತಾ ಇದೆ. ಇದರ ಇವತ್ತು ನಮ್ಮ ಯಾವ ಸದ್ಗುರು ಬಸವಾನಂದರ ಪರಮ ಶಿಷ್ಯರಾಗಿ ಬಹುದಿನಗಳ ಕಾಲ ಶಾಸ್ತ್ರವನ್ನು ಅಭ್ಯಾಸವನ್ನು ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡಿ, ಕರೆ ಪೂಜಾರು ಎಷ್ಟು ವರ್ಷ ಆಯಿತು? ಒಂದು 3-4 ವರ್ಷ ಆಗಿರಬಹುದು.
ಅವರ ಇವತ್ತು ದೇಹ ಬಿಟ್ಟ ದಿನ. ಆ ಕಾರಣದಿಂದ ಮಂಗಲ ಮಾಡಬೇಕು ಅಂತ ಅವರೆಲ್ಲ ವ್ಯವಸ್ಥೆ ಮಾಡಿಟ್ಟು ಹೋಗ್ಯಾರ. ನಾವು ಶಾಸ್ತ್ರ ಮೇಲೆ ಮಂಗಲ ಮಾಡ್ತು ಅಂತ ಹೇಳಿದ್ವಿ. ಆತನಿಗೆ ಕೇಳಿದ ಮೇಲೆ ಏನು ಪರಿಸ್ಥಿತಿ ಬಂದಿತ್ತು ಅಂತ ಒಂದು ಸ್ವಲ್ಪ ನೆನಪು ಮಾಡ್ತೀನಿ. ನಮ್ಮಿಂದ ದೂರ ಹೋಗ್ಯಾರ, ಆದ್ರೆ ಅವರು ಮಾಡುವ ಕಾರ್ಯ ನೆನಪು ಮಾಡ್ಬೇಕಲ್ಲ. ಅವರು ಮೊದಲೇ ಹಾಲು ಮತ ಸಮಾಜದಲ್ಲಿ ಬೆಳೆದವರು. ಹಾಲು ಮತ ಅಂದರೆ ಒಂದು ಶ್ರೇಷ್ಠವಾದ ಮತ. ಆ ಹಾಲು ಮತದಲ್ಲಿ ಕೂಡ ಇವರಿಗೆ ಒಂದು ವಿಶೇಷವಾದ ಪಟ್ಟ ಇತ್ತು, ಪೂಜಾರಿಗಳಂತ. ಆ ಪೂಜಾರಿಗಳಾಗಿ ಸುತ್ತಮುತ್ತ ಹಾಲು ಮತದ ಎಷ್ಟೋ ಶಿಷ್ಯರಿಗೆ ಇವರು ಗುರುಗಳಾಗಿ, ಪೂಜಾರಿಗಳಾಗಿ, ಇವರ ಆಜ್ಞೆಯ ಮೇರೆಗೆ ಅಲ್ಲಿ ಕೆಲವು ಕಾರ್ಯಕ್ರಮಗಳು ಇವರು ಇಲ್ಲದೆ ಮಾಡ್ತಿದ್ದಿಲ್ಲ. ಇವರು ಬೇಕೇ ಬೇಕು, ಮುಖ್ಯ ಪಾತ್ರ. ಇವ್ರು ಹೇಳಿದಂಗೆ ಮಾಡೋಣ. ನಾವು ಗುರುಗಳು ಶಿಷ್ಯರಾಗಿ ಹೆಂಗೆ ಹೇಳ್ತೀವಿ ಅದರಂಗೆ ಅವ್ರ ಪೂಜಾರಿಯವರು ಹಾಲು ಮತದವರಿಗೆ ಹೇಳಿದರೆ ಅವ್ರು ಅದೇ ರೀತಿ ಪಾಲನೆ ಮಾಡಬೇಕು. ಇವರಿಲ್ಲದೆ ಯಾವ ಕಾರ್ಯ ಮಾಡೋರಿಲ್ಲ. ಸದ್ಗುರು ಬಸವಾನಂದರ ಪಾದಕ್ಕೆ ಬೀಳೋದಕ್ಕಿಂತ ಮುಂಚಿತವಾಗಿ ಅವರ ಮನೆತನದಿಂದ ಬಂದಂಥ ಸಂಪ್ರದಾಯದಲ್ಲಿ ಪ್ರತಿ ವರ್ಷ ಎಷ್ಟೋ ಕಡೆ ಕಾರ್ಯ ಮಾಡಿ ಅಲ್ಲಿ ಕುರಿ ಮರಿಗಳನ್ನು ಬಲಿ ಕೊಟ್ಟು ಅನಂತ ಡೊಳ್ಳು ಎಲ್ಲ ಕಾರ್ಯವನ್ನು ಮಾಡಿದವರು ಇವರ ಅನುಮತಿ ಮತ್ತು ಸಮಕ್ಷಮದಲ್ಲಿ. ಯಾವಾಗ ಶಾಸ್ತ್ರ ಕೇಳಿದ ಮೇಲೆ ನಿಮ್ಗೆ ಗೊತ್ತಿದ್ದ ವಿಚಾರ, ಅದಕ್ಕೆ ಹೇಳಕತ್ತೀನಿ, ನೀವನೇ ಇರಲ್ಲ ಅದ್ರಾಗ. ಆವಾಗ ಇದು ನೋಡ್ತಮ್ಮ, ಈ ಥರ ಪ್ರಾಣಿ ಹಿಂಸೆ ಮಾಡೋದ್ರಿಂದ ಪಾಪ ಬರ್ತದ, ಮಾಡುವವರಿಗೆ ನೀವು ಮಾಡಬಾರ್ದಂತ ಹೇಳಬೇಕು. ಆದರೆ ನೀವು ಮಾತ್ರ ಎಂದೂ ಆ ಕಾರ್ಯವನ್ನು ಮಾಡಬಾರದು, ಇದು ದೋಷ ಆಗ್ತದ, ಮುಂದೆ ಪಾಪಕ್ಕೆ ಗುರಿ ಆಗ್ತೀರಿ, ಪಾಪಾನುಗುಣದಿಂದ ಅನಂತ ಜನ್ಮಗಳು ಬರ್ತಾವಂತ ಹೇಳ್ತಿದ್ರು. ಆ ಮಾತು ಕೇಳಿದ ತಕ್ಷಣ ಅಂಥ ಪೂಜಾರಿಗಳಾಗಿ ಎಲ್ಲರಲ್ಲಿ ಗೌರವದಿಂದ ಇರುವಂಥ ವ್ಯಕ್ತಿ ಕಡ್ಡಾಯವಾಗಿ ತಮ್ಮೆಲ್ಲ ಬಳಗ ಕೇಳಿದ, ದೇವ್ರು ಮಾಡೋದು ಬೇಡ ಅಂತ ಹೇಳಂಗಿಲ್ಲ. ಇನ್ನು ಮೇಲೆ ಪ್ರತಿ ವರ್ಷ ಹಿಂದೆ ಮಾಡಿದಂಗೆ ಈಗ ದೇವ್ರು ಮಾಡಂಗಿಲ್ಲ. ಅಲ್ರಪ್ಪ, ಮತ್ತೆ ಹೆಂಗೆ ಮಾಡ್ಬೇಕಂದ್ರೆ ಈಗ ಹೊಸ ಪದ್ಧತಿ, ನೀವು ಕುರಿ ಮರಿಗಳನ್ನು ಕಡಿದು ದೇವರು ಮಾಡೋದಿಲ್ಲ, ನೀವು ಹೋಳಿಗೆ ಮಾಡ್ರಿ, ಹುಗ್ಗಿ ಮಾಡ್ರಿ, ಲಡ್ಡು, ಅನ್ನ, ಸಾರು ಮಾಡಿ ದೇವ್ರು ಮಾಡಮು, ಆದರೆ ಹಿಂಸೆಯನ್ನು ಮಾಡಿ ದೇವರು ಮಾಡಂಗಿಲ್ಲ ಅಂತ ಎಲ್ಲರೇ ಆಜ್ಞೆ ಮಾಡಿಬಿಟ್ಟಾರ. ನೀನು ಕಾರ್ಯ ಮಾಡಿದ್ದೆ. ಮತ್ತೆ ಹಿಂಗೆಲ್ಲ ಆದ ಮೇಲೆ ಅವರು ಅದಕ್ಕೂ ಒಪ್ಪಿಕೊಂಡು ಒಬ್ಬ ವ್ಯಕ್ತಿ ಸರಿಯಾದ ನಿರ್ಣಯ ತಗೊಳೋದಕ್ಕೆ ಆತನ ಅನುಯಾಯಿಗಳಾದ ಸಾವಿರಾರು ಮಂದಿಗೆ ಪಾಪವನ್ನು ಬಿಡಿಸಿದ್ನಿಲ್ಲ. ಮತ್ತೆ ಇದೇನು ಅಂತೀರಿ, ಪುಣ್ಯ ಅಂತಿರೋ ಪಾಪ ಅಂತಿರೋ? ಶಾಸ್ತ್ರ ಕೇಳಿದ್ರೆ ಹಂಗೆ ಕೇಳಬೇಕು. ಆತ ನಾನು ಹೇಳಿದಂಗೆ ಮಾಡ್ತೀವಿ ಅಂದರೆ ನಾನು ಬರ್ತೀನಿ, ಇಲ್ಲ ನಿಮ್ಮಂಗ ಮಾಡ್ಬೇಕಾದ್ರೆ ನಾನು ಬರಂಗಿಲ್ಲ, ನೀವು ಮಾಡ್ರಿ ಅಂತ ಹೇಳ್ದ. ಇವತ್ತು ಗಣಮಗಂತ ನಾವು ಕೈ ಎತ್ತಿ ಹೇಳ್ತೀವಿ, ನಿಮ್ಮ ಜೋಡಿ ತಗೊಂಡೋಗ್ರಿ, ನಮ್ಮ ಪಟ್ಟನ ತಗೊಂಡ್ಬಿಡ್ರಿ, ಪಾಪದ ಕೆಲಸ ಮಾಡಕ್ಕೆ ನಾವು ಒಪ್ಪಂಗಿಲ್ಲ. ನಾವೀಗ ನಮ್ಮ ಗುರುಗಳು ಹಿಂಗೆ ಹೇಳ್ಯಾರ, ಅದು ಶಾಸ್ತ್ರನ ಹಿಂಗೆ ಹೇಳ್ತದ, ಗೊತ್ತಿದ್ದಿಲ್ಲ, ಎಷ್ಟು ದಿವಸ ಮಾಡಿದೀವಿ, ಈಗ ನಾವು ಮಾಡಂಗಿಲ್ಲ ಅಂತ ಹೇಳಿದಂಥ ವ್ಯಕ್ತಿ ಇವತ್ತ ಯಾಕೆ ನೆನೆಸ್ಬೇಕಂದ್ರೆ, ಈ ಬದಲಾವಣೆ ಅಂದ್ರೆ ಹಿಂಗೆ ಆಗ್ಬೇಕು. ಪರಿವರ್ತನೆ ಇದು. ಬದಲಾವಣೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬದಲಾವಣೆ ಆಗೋದು ಬೇರೆ. ನಾಟಕದ ಪಾತ್ರ ಮಾಡಿದಂಗೆ ಅದು. ಬಿಡಿ ಬೆಂಗೆ ಬಿಚ್ಚೋದು ಸನ್ಯಾಸಿ ಪಾತ್ರ ಇದ್ರೆ ನಾಟಕದ ಕಾವ್ಯ ಹಾಕ್ತಾರಲ್ಲ, ಅವನು ಸನ್ಯಾಸಿ ಆತಾನೇನು? ಅದು ಬದಲಾವಣೆ, ತಾತ್ಕಾಲಿಕ ಬದಲಾವಣೆ. ಪರಿವರ್ತನೆ ಅಂದ್ರೆ ಇಡೀ ಜೀವನದಲ್ಲಿ ಅಂತ ಅಷ್ಟು ಮಂದಿಯಿಂದ ನಮಸ್ಕಾರ ಮಾಡಿಸ್ಕೊಂಡು ಅವರು ಗುರುಗಳಾಗಿ, ಪೂಜಾರಿಯಾಗಿ, ಹಾಲು ಮತದ ಧರ್ಮದಿಂದ ನಡೀತಕ್ಕಂಥ ವ್ಯಕ್ತಿ ಇವತ್ತು ಬದಲಾವಣೆ ಆಗಿ ಹೋದ. ಅವರ ಪುಣ್ಯ ಸ್ಮರಣೀಯ ದಿನ ಇದು. ಅವರ ಕುಟುಂಬ ವರ್ಗದವರಿಗೂ ಎಲ್ಲರೂ ಕೂಡ ಅಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ, ಮುಂದೆ ಅದೇ ರೀತಿಯಾಗಿ ನಡೆದುಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ಮಂಗಲವನ್ನು ಹೇಳ್ರಿ. ಓಂ
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಮಾಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ನೋಡಿ ಮುಟ್ಟಿ ಭವ ಕಷ್ಟ ಕಳೆದು ಈ ಸೃಷ್ಟಿ ಒಳಗೆ ಮೆರೆದೆ ಗುರುವರ ನೀ ಸೃಷ್ಟಿ ಒಳಗೆ ಮೆರೆದೆ ಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ನೋಡಿ ಮುಟ್ಟಿ ಭವ ಕಷ್ಟ ಕಳೆದು ಈ ಸೃಷ್ಟಿ ಒಳಗೆ ಮೆರೆದೆ ಗುರುವರ ನೀ ಸೃಷ್ಟಿ ಒಳಗೆ ಮೆರೆದೆ ಕೂಡಿ ಕಾಮದಿ ಭಜಿಸಲು ನಿನ್ನನು ಬೇಡಿದ ಫಲ ನೀಡಿದೆ ಗುರುವರ ಬೇಡಿದ ಫಲ ನೀಡಿದೆ ಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಈರುಡಿ ಒಳಗೆ ಆರೂಢ ಸಿದ್ಧನ ಕರುಣೆಯ ಪಡೆದಿರುವೆ ಗುರುವರ ಕರುಣೆಯ ಪಡೆದಿರುವೆ ಕಾಡುವ ಕಾಮ ಕ್ರೋಧವ ನಳೆದು ಸ್ಥಿತ ಪ್ರಜ್ಞ ನೀನಿರುವೆ ಗುರುವರ ಸ್ಥಿತ ಪ್ರಜ್ಞ ನೀನಿರುವೆ ಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಕೊಡುವಿಯೊಳದಿಕ ಹುಬ್ಬಳ್ಳಿ ಕ್ಷೇತ್ರದೆ ನಿತ್ಯದಿ ಶೋಭಿಸುವೆ ಗುರುವರ ನಿತ್ಯದಿ ಶೋಭಿಸುವೆ ಬಿಡದೆ ಭಕ್ತರ ಹೃದಯದಲ್ಲಿ ನಿರುತ್ತದೆ ನೆಲೆಸಿರುವೆ ಗುರುವರ ನಿರುತ್ತದೆ ನೆಲೆಸಿರುವೆ ಮೌನ ಯೋಗಿ ಗುರುನಾಥರೋಡಗೆ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ सद्गुरु सिद्धारूढ़ स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निजगुण महाराज की जय सकल साधु संत महाराज की जय जय मंगलम जय नम